ಸ್ನೇಹಿತರೆ ನಮಸ್ಕಾರ. ಸಿಎಂ ಸಿದ್ದರಾಮಯ್ಯನವರಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು, ಬೆಳೆ ಹಾನಿ ಪರಿಹಾರಕ್ಕಾಗಿ ಇಡೀ ರಾಜ್ಯದಾದ್ಯಂತಹ 51 ಲಕ್ಷ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ರೈತರು ಕೂಡ ಕಾಯ್ತಾನೆ ಇದ್ದಾರೆ. ರೈತರಿಗಂತೂ ಇಷ್ಟೊಂದು ಸಂಕಷ್ಟ ಎದುರಾಗ್ತಾ ಇದೆ ಅಂದ್ರೆ, ಹೋದ ವರ್ಷದಲ್ಲಂತೂ 4-5% ಅಷ್ಟು ಹೆಚ್ಚಿನ ಮಳೆ ಆಗ್ಬಿಡ್ತು. ಅಂಥದ್ರಲ್ಲಿ ಈ ವರ್ಷದಲ್ಲಿ ಕೂಡ ಪ್ರಾರಂಭದಲ್ಲಿ ನೋಡ್ತಾ ಇದ್ರಿ ನೀವು, ಬೇಸಿಗೆ ಏನೋ ಇದೆ, ಆದ್ರೆ ಮಳೆಗಾಲ ಸಾಯಂಕಾಲ ಇದೆ. ಹೌದು, ಬೆಳಗಿನ ಜಾವ ಬೇಸಿಗೆ ಕಾಣಿಸಿದ್ರೆ ಸಂಜೆಯ ಕಾಲದಲ್ಲಿ ಮಳೆರಾಯನ ಆರ್ಭಟ, ಸುಂಟರ ಗಾಳಿಯನ್ನ, ಬಿರುಗಾಳಿಯನ್ನ ನಾವು ಕಾಣ್ತಾ ಇದ್ದೀವಿ. ಇದರಿಂದ ತತ್ತರಿಸಿ ಹೋಗ್ತಾ ಇರುವಂತಹ ರೈತರು, ಈಗಾಗಲೇ ಸಣ್ಣ ಪುಟ್ಟ ರೈತರಂತರೂ, ದ್ರಾಕ್ಷಿ ಬೆಳೆಗಾರರು, ಅರಿಸಿನ ಬೆಳೆಗಾರರು, ಅದೇ ರೀತಿಯಾಗಿ ನೆಲಗಡ್ಡಲೆ ಬೆಳೆದಂಥವರು, ಸೋಯಾಬೀನು, ಶುಂಠಿ, ಈ ರೀತಿ ಸಾಕಷ್ಟು ಬೆಳೆಗಳನ್ನು ಬೆಳೆದಿರ್ತಾರೆ. ಆ ಎಲ್ಲ ಬೆಳೆಗಳಿಗೆ ಪರಿಹಾರ ಧನವನ್ನ ಸರ್ಕಾರ ಒದಗಿಸಿ ಕೊಡ್ತಾ ಇದೆ. ಸರಿಸುಮಾರು 50 ಲಕ್ಷ ರೈತರ ಲಿಸ್ಟನ್ನು ರೆಡಿ ಮಾಡಿದೆ. ಜಂಟಿ ಸರ್ವೆ ಕೂಡ ಆಗಿದೆ. 30,000 ಹೆಕ್ಟರ್ ಅಷ್ಟು ಭೂಮಿಗಳು ಕೂಡ ನಾಶ ಆಗಿರೋದು ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಈ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ. ಸುಮಾರು 13 ಜಿಲ್ಲೆಗಳಂತ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ, ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳು, ಈ 13 ಜಿಲ್ಲೆಗಳಲ್ಲಿ ನೀವು ಕೂಡ ಇರಬಹುದು ಸ್ನೇಹಿತರೆ. ಹಾಗಾಗಿ ನೀವು ನೋಡ್ತಾ ಇರುವಂತವರು ರೈತರಾಗಿದ್ರೆ, ಅಥವಾ ನಿಮ್ಮ ಮನೆ ಪಕ್ಕದವರು ರೈತರಾಗಿದ್ರೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಹೊಲ ಗದ್ದೆಗಳಲ್ಲಿ ಉಳುಮೆ ಮಾಡ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ರೀತಿ ತಿಳಿಸಿ. ಬನ್ನಿ, ಈಗ ಮೇನ್ ಟಾಪಿಕ್ಗೆ ನಾವು ಬರೋಣ. ರಾಜ್ಯ ಸರ್ಕಾರದಿಂದ ಏನೋ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. 6,213 ಕೋಟಿಯಷ್ಟು ದುಡ್ಡನ್ನ ಈ ಬೆಳೆ ಹಾನಿ ವಿಮೆಗಾಗಿ ಮೀಸಲಿಡಲಾಗಿದೆ. ಹೌದು ಸ್ನೇಹಿತರೆ, 6,213 ಕೋಟಿ. ಇಷ್ಟು ದುಡ್ಡಲ್ಲಿ ರಾಜ್ಯದಲ್ಲಿರತಕ್ಕಂತಹ ಎಲ್ಲ ರೈತರಿಗೂ ಕೂಡ ಬೆಳೆ ಹಾನಿ ವಿಮೆಯನ್ನು ಕೊಡಬಹುದು. ಬಹುತೇಕ ಬಹಳಷ್ಟು ಫಲಾನುಭವಿಗಳು ಸಾಲ ಮನ್ನಾ ಆಗತ್ತೆ ಅಂತ ಕಾಯ್ತಾ ಇದ್ರಿ, ಆದರೆ ಸರ್ಕಾರ ಘೋಷಣೆ ಮಾಡಿತ್ತು ಬೆಳೆ ಹಾನಿ ವಿಮೆ. ಹೌದು, ರೈತರಿಗೆ ಈ ಒಂದು ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿಯೇ ರೈತರಿಗೆ ಏನೇನು ಸಹಾಯ ಧನವನ್ನು ಕೊಡಬೇಕು, ರೈತರಿಗೆ ಏನು ತೊಂದರೆ ಇದೆ, ಏನು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರವನ್ನು ಏನು ನಾವು ಘೋಷಣೆ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಬಗೆಹರಿಸಬೇಕು, ಮುಖ್ಯವಾಗಿ ಕಬ್ಬು ಬೆಳೆಗಾರರಿಗೆ ಇನ್ನಷ್ಟು ಸಲಹೆ ಸೂಚನೆಗಳನ್ನು ಏನೇನು ಕೊಡಬೇಕು, ಬೆಳೆಗಳು ಇನ್ನಷ್ಟು ಫಲವತ್ತತೆಯನ್ನು ಹೊಂದಬೇಕಂದ್ರೆ ಏನೇನು ಕ್ರಮವನ್ನು ಕೈಗೊಳ್ಳಬೇಕು, ಈ ರೀತಿ ಎಲ್ಲವೂ ಕೂಡ ರೈತಪರ ಸಂಘಟನೆಗಳು, ರೈತಪರ ಮುಖಂಡರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಬೆಳೆ ಹಾನಿ ವಿಮೆಯನ್ನು ಕೊಡಲೇಬೇಕು ಅನ್ನುವಂತಹ ಒಂದು ಮನವಿ ಕೂಡ ಇತ್ತು. ಸಾಲ ಮನ್ನಾ ಮಾಡಲಿಕ್ಕಾಗೋದಿಲ್ಲ, ನಾವು ಈಗಾಗಲೇ ಬೆಳೆ ಹಾನಿ ಪರಿಹಾರ ನಾವು ಕೊಡಲಿಕ್ಕೆ ಮುಂದಾಗಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದರು. ಹಾಗಾಗಿ ಈ ಬೆಳೆ ಹಾನಿ ವಿಮೆಯನ್ನು 6,213 ಕೋಟಿಯಷ್ಟು ದುಡ್ಡನ್ನು ಮೀಸಲಿಡಲಾಗಿತ್ತು. ನಿಮ್ಮ ಹೊಲದಲ್ಲಿ ಕೂಡ ಜಂಟಿ ಸರ್ವೆ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬರುತ್ತೆ ಸ್ನೇಹಿತರೆ. ಸೋಯಾಬೀನು, ಮೆಕ್ಕೆಜೋಳ, ಅನೇಕ ರೈತರಿಗೆ ಈ ರೀತಿ ಬೆಳೆದಿರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಸೊ ನೀವು ಯಾವ ಬೆಳೆಗಳನ್ನು ಬೆಳೆದಿರ್ತೀರಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಜಂಟಿ ಸರ್ವೆ ಆಗಿಲ್ಲ ಅಂದರೆ ಒಂದು ಆಪ್ಷನ್ ಇದೆ, ನಿಮ್ಮ ಒಂದು ತಾಲೂಕಿನಲ್ಲಿ ಇರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರ ಇರುತ್ತೆ, ಅಥವಾ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಬಹುದು ನೀವು. ಆದರೆ ಹಾಗೆ ಹೋಗುವುದಲ್ಲ, ನಿಮ್ಮ ಹೊಲ ಗದ್ದೆಗಳಲ್ಲಿ ನೀರು ನಿಂತ್ಕೊಂಡಿರುತ್ತೆ, ಅದನ್ನು ವಿಡಿಯೋ ಮಾಡ್ಕೊಳ್ಳಿ, ಫೋಟೋಸನ್ನು ತೆಗೆದುಕೊಳ್ಳಿ, ಅದನ್ನು ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳಿಗೂ ಕೂಡ ತೋರಿಸಬಹುದು. ಅವರು ಅದನ್ನು ವೆರಿಫಿಕೇಶನ್ ಮಾಡ್ತಾರೆ. ಸೊ ನಿಮ್ಮ ಹೊಲ ಗದ್ದೆಗಳಿಗೂ ಕೂಡ ಬರ್ತಾರೆ, ನೋಡ್ತಾರೆ. ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಹೋದರೆ ಇದೇ ಒಂದು ಕೆಲಸ ಆಗತ್ತೆ. ಜಂಟಿ ಸರ್ವೆ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಜಂಟಿ ಸರ್ವೆ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವ ಇಲ್ವಾ ಅಂತ ನೋಡ್ಕೊಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನೋಡಲಾಗುತ್ತೆ. ಸೊ ಆ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕಾಗಿರುವಂಥದ್ದು. ಯಾಕಂದರೆ ಬೆಳೆ ಹಾನಿ ಪರಿಹಾರ ಅಷ್ಟೇ ಅಲ್ಲ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಈ ರೀತಿ ಅನೇಕ ಯೋಜನೆಗಳನ್ನು ನೀವು ಪಡ್ಕೊಳ್ಬಹುದು. ಅದಷ್ಟೇ ಅಲ್ಲದೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕೂಡ ನಿಮ್ಮ ಹೆಸರಿನಲ್ಲಿ ಉಳಿಸ್ಕೊಳ್ಬಹುದು. ಅದನ್ನು ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಪ್ರಾಡಕ್ಟ್ನಲ್ಲಿನೇ ಇರ್ತವೆ. ಸೊ ಅದನ್ನು ನೀವು ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ರೈತರು ಮಾಡಿ. ರಾಜ್ಯದ ರೈತರಿಗಂತೂ ಇಷ್ಟು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದು, ಕಲಬುರಗಿ ಸೇರಿದಂತೆ ಗದಗಕ್ಕೆ, ಬಳ್ಳಾರಿಗೆ, ಚಿಕ್ಕಮಗಳೂರು ಸೈಡು, ಅದೇ ರೀತಿಯಾಗಿ ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಬೆಳಗಾವಿ, ವಿಜಯನಗರ, ಇಷ್ಟೆಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರಿಗೆ ಮೊದಲನೇ ಹಂತದಲ್ಲಿ
ಬೆಳೆ ಹಾನಿ ವಿಮೆಯನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ನೀವು ಕೂಡ ರೈತರಾಗಿದ್ದರೂ ಬೆಳೆ ಹಾನಿ ವಿಮೆಯನ್ನು ಜಮಾ ಆಗ್ತಾ ಇದೆ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಕೌಂಟ್ಗೆ ಬಂದಿದ್ರೆ ದುಡ್ಡು, ಯಾವ ಬೆಳೆಗಳನ್ನು ಬೆಳೆದಿದ್ದೀರಿ ಅದನ್ನು ಕೂಡ ಕಮೆಂಟ್ ಮಾಡಿ, ಕ್ಲಿಯರಿಟಿ ಸಿಗುತ್ತೆ ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳಿಸಿ. ಇನ್ನು ಏನೇ ಕ್ವಶನ್ಸ್ ಇದ್ದರೂ ಈ ಒಂದು ಬೆಳೆ ಹಾನಿ ವಿಮೆಗೆ ಸಂಬಂಧಪಟ್ಟಂತೆ ಅಥವಾ ಇನ್ನಿತರ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ರೈತರಿಗೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್